Good morning, students. Yesterday we have seen rounding off of significant figures and dimensional analysis. That is conversion of a physical quantity from one system of unit into another system of unit using unit factor or unit label method. I have solved one example and I have given one example as an homework, that is conversion of 2 liter milk into cubic centimeters. Is it right? I have given the equivalence also. Now let us come to the discussion of atom, molecule, atomic mass and molecular mass. See, first let us see what is an atom. What is an atom? ಪರಮಾಣು ಅಂದ್ರ ಏನು? ಯಾವುದಕ್ಕೆ ನಾವು ಪರಮಾಣು ಅಂತ ಹೇಳಿ ಕರಿತೀವಿ? ಅಟಮ್ ಅಂದ್ರೆ ಏನ್ರಿ? ಪರಮಾಣು. ಸಿ, ಈಗ ಒಂದು ಧಾತುವಿನ ಅತಿ ಚಿಕ್ಕದಾಗಿರ್ತಕ್ಕಂತಹ ಕಣ, ಒಂದು ಧಾತು ವಸ್ತು ಮ್ಯಾಟರ್ ಅಂತ ಕಲ್ತೀರಿ ನಾವು. ಇಟ್ ಈಸ್ ದ ಸ್ಮಾಲೆಸ್ಟ್ indivisible particle of a matter. It is smallest indivisible particle of a matter which may or may not have independent existence. Which may or may not have independent existence. ಹಂಗಂದ್ರೆ ಏನು ನೋಡಿ, ಒಂದು ಧಾತುವಿನ ಅತಿ ಚಿಕ್ಕದಾಗಿರ್ತಕ್ಕಂಥ ಕಣ, ಅದನ್ನ ಮತ್ತೆ ನಾವು ವಿಂಗಡಣೆ ಮಾಡಕ್ ಸಾಧ್ಯ ಇಲ್ಲ, ಒಡೆಯೋದಕ್ಕೆ ಸಾಧ್ಯ ಇಲ್ಲ. ಇನ್ಡಿವಿಸಿಬಲ್. ಡಿವಿಸಿಬಲ್ ಅಂದ್ರೆ ಒಡೆಯೋದು, ಇನ್ಡಿವಿಸಿಬಲ್ ಅಂದ್ರೆ ಒಡೆಯಕ್ ಆಗುದಿಲ್ಲ. ಮತ್ತೇನಪ್ಪಾ ಅಂತಂದ್ರೆ ಅದು ಸ್ವತಂತ್ರವಾಗಿ ಇರಬಹುದು ಅಥವಾ ಇರ್ಲಿಕ್ಕಿಲ್ಲ. ಸರ್ ಹಂಗಂದ್ರೆ ಏನ್ರಿ ಅಂತ ನೀವು ಕೇಳಬಹುದು. ಫಾರ್ ಎಕ್ಸಾಂಪಲ್, ಈ ಪಿರಿಯೋಡಿಕ್ ಟೇಬಲ್ ಒಳಗ ಫಸ್ಟ್ ಎಲಿಮೆಂಟ್ ಯಾವ್ದೈತಪ್ಪ ಅಂದ್ರ ಹೈಡ್ರೋಜನ್. ಹೈಡ್ರೋಜನ್ ನೀವು ಎಚ್ ಅಂತ ಹೇಳಿ ಬರೆದ್ರಿ ಅಂತಂದ್ರ ಹೈಡ್ರೋಜನ್ ಅಟಮ್ ಅಂತ ಆಕೈತಿ. ಎಚ್ ಅಂತ ಹೇಳಿ ಬರೆದ್ರಿ ಅಂದ್ರ ಹೈಡ್ರೋಜನ್ ಅಟಮ್ ಅಂತ ಆಕೈತಿ. ಇದು ಒಂದೇ ನಮಗೆ ಸಿಗ್ತೈತೇನು? ಇಲ್ಲ. ಹೈಡ್ರೋಜನ್ ಅಟಮ್ ಒಂದೇ ನಮಗ ಸಿಗ್ತೈತೇನು? ಇಲ್ಲ. ಯಾಕಪ್ಪ ಅಂದ್ರ ಈ ಒಂದು ಹೈಡ್ರೋಜನ್ ಅಟಮ್ ಇದ್ದದ್ದು ಇನ್ನೊಂದು ಹೈಡ್ರೋಜನ್ ಅಟಮ್ ಜೊತೆಗೆ ಸಂಯೋಗ ಹೊಂದಿ ಕೂಡೆ ಏನಾಕೈತಿ ಅಂತಂದ್ರೆ ಹೈಡ್ರೋಜನ್ ಮಾಲಿಕ್ಯೂಲ್ ಅಂತ ಹೇಳಿ ಆಕೈತಿ. ಹೈಡ್ರೋಜನ್ ಮಾಲಿಕ್ಯೂಲ್ ಅಂತ ಹೇಳಿ ಆಕೈತಿ. ಈ ಮೂಲ ವಸ್ತು ಹೈಡ್ರೋಜನ್ ಯಾವ ಫಾರ್ಮ್ ನಾಗ ಐತಿ ಅಂತಂದ್ರ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಮಾಲಿಕ್ಯೂಲ್, ನಾಟ್ ಇನ್ ದ ಫಾರ್ಮ್ ಆಫ್ ಅಟಮ್. ಅಂದ್ರ ಇಲ್ಲಿ ಹೈಡ್ರೋಜನ್ ಅಟಮ ಸ್ವತಂತ್ರವಾಗಿರ್ತಕ್ಕಂತಹ ಶಕ್ತಿಯನ್ನ ಹೊಂದಿಲ್ಲ, ಸ್ವತಂತ್ರವಾಗಿ ಸಿಗುವುದಿಲ್ಲ. ಮೇ ಆರ್ ಮೇ ನಾಟ್ ಹ್ಯಾವ್ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್. ಇಸ್ ಇಟ್ ರೈಟ್? ಈಗ ಅದೇ ರೀತಿ ನೋಡಿ, ಆಕ್ಸಿಜನ್ ಒಂದು ಅಟಮ್ ಇನ್ನೊಂದು ಆಕ್ಸಿಜನ್ ಅಟಮ್ ನೋಡಿ ಕೂಡಿಕೆರಿಂದ ಏನಾಗೈತಿ? ಆಕ್ಸಿಜನ್ ಮಾಲಿಕ್ಯೂಲ್. ಆಕ್ಸಿಜನ್ ಮಾಲಿಕ್ಯೂಲ್. ಹೌದಾ? ಮತ್ತೆ ನೋಡ್ರಿ, ಸಿ ಕ್ಲೋರಿನ್ ಇನ್ನೊಂದು ಕ್ಲೋರಿನ್ ಅಟಮ್ ಜೊತೆ ಕೂಡೆ ಏನಂತ ಆಗೋದು? ಕ್ಲೋರಿನ್ ಮಾಲಿಕ್ಯೂಲ್. ಒಂದು ನೈಟ್ರೋಜನ್ ಅಟಮ್ ಇದ್ದದ್ದು ಇನ್ನೊಂದು ನೈಟ್ರೋಜನ್ ಅಟಮ್ ಜೊತೆಗೆ ಕೂಡೆ ಏನಂತ ಆಗೈತಿ? ನೈಟ್ರೋಜನ್ ಮಾಲಿಕ್ಯೂಲ್. ಇಲ್ಲಿ ನಾನು ಬರೆದಿರ್ತಕ್ಕಂತಹ ಈ ಅಟಮ್ಸ್ ಏನದವಪ್ಪ ಅಂತಂದ್ರೆ ಇವು ಯಾವ ಇಂಡಿಪೆಂಡೆಂಟ್ ಆಗಿ ಎಕ್ಸಿಸ್ಟ್ ಆಗುವುದಿಲ್ಲ. ಒಂದ್ ಅಟಮ್ ಇದ್ದದ್ದು ಇನ್ನೊಂದು ಅಟಮ್ ಜೋಡಿ ಕೂಡಿಕೆರಿಂದ ಮಾಲಿಕ್ಯೂಲ್ ಅಂತ ಹೇಳಿ ನಮ್ಗೆ ಸಿಗ್ತೈತಿ. ಸ್ಟೇಬಲ್ ಆಗಿ ಸಿಗ್ತೈತಿ, ಸ್ಥಿರವಾಗಿ ಐತಿ. ಆಯ್ತಾ? ಇನ್ನ ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥವು ಯಾವಪ್ಪ ಅಂತಂದ್ರೆ
ಫಾರ್ ಎಕ್ಸಾಂಪಲ್ ನೋಬಲ್ ಗ್ಯಾಸಸ್ ಬರ್ತಾವ ನೋಡ್ರಿ, ಹೀಲಿಯಂ ಒಂದ ಐಟಮ್ ಸಿಗ್ತೈತಿ, ನಿಯಾನ್ ಒಂದ ಐಟಮ್ ಸಿಗ್ತೈತಿ, ಆರ್ಗಾನ್, ಕ್ರಿಪ್ಟಾನ್, ಝೆನಾನ್ ಮತ್ತೆ ರೆನಾನ್. ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಝೆನಾನ್ ಮತ್ತೆ ರೆನಾನ್. ರಾಜಾನಿಲಗಳು, ಜಡಾನಿಲಗಳು, ನೋಬಲ್ ಗ್ಯಾಸಸ್ ಅಂತೇಳಿ ನಾವು ಕರಿತೀವಿ. ಇವು ಏನದವಪ್ಪ ಅಂತಂದ್ರೆ ಮೋನೋ ಅಟಾಮಿಕ್ ಗ್ಯಾಸಸ್, ಒಂದು ಅಟಮನ ಒಂದು ಗ್ಯಾಸ್ ಮಾಲಿಕ್ಯೂಲ್ ಅಂತ ಹೇಳಿ ಕನ್ಸಿಡರ್ ಆಕೈತಿ. ಇನ್ನು ಮತ್ತೆ ಬೇರೆ ಯಾವಪ್ಪ ಅಂತಂದ್ರೆ ಕಾರ್ಬನ್ ಅಟಮ್ ಅನ್ನು ಸಿಗ್ತತಿ, ಸೋಡಿಯಂ ಅಟಮ್ ಅನ್ನು ಸಿಗ್ತತಿ. ಇವೆಲ್ಲ ಇಂಡಿಪೆಂಡೆಂಟ್ ಆಗಿ ನಮ್ಗೆ ಸಿಗ್ತಾವ. ಆಯ್ತಾ? ಇವು ಏನಿದಾವೋ ಇವು ಇಂಡಿಪೆಂಡೆಂಟ್ ಆಗಿ ಸಿಗಂಗಿಲ್ಲ. ಸೊ ಹಂಗಂದ್ರ ನಾವು ಅಟಮ್ ಅನ್ನ ಯಾವ ರೀತಿ ಡೆಫಿನೇಷನ್ ಕೊಡಬಹುದು ಅಂತಂದ್ರೆ ನೋಡಿ, an atom is a smallest indivisible particle of matter, which may or may not have independent ಎಕ್ಸಿಸ್ಟೆನ್ಸ್. ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಅಂದ್ರೆ ಏನ್ರಿ? ಸ್ವತಂತ್ರವಾಗಿರುವುದು. ಹೌದಾ? ಮಕ್ಕಳು ನೋಡ್ರಿ, ಮಕ್ಕಳು ಮೊದಲ ಸ್ವತಂತ್ರವಾಗಿರುವುದಿಲ್ಲ, ತಂದೆ ತಾಯಿಗಳ ಆಶ್ರಯದಾಗ ಬೆಳಿತಿರ್ತಾರ. ಯಾವ ರೀತಿಯಾಗಿ ಬೆಳೆದು ದೊಡ್ಡವರಾಗ್ತಾರ, ಶಾಲೆಯನ್ನು ಕಲಿತ, ಹೌದಾ, ವಿದ್ಯಾಭ್ಯಾಸವನ್ನು ಮುಗಿಸಿ ಒಂದು ಜೀವನೋಪಾಯಕ್ಕೆ ಬೇಕಾದಂತಹ ಕೆಲಸ ಅವ್ರಿಗೆ ಸಿಕ್ತು ಅಂತಂದ್ರ, ಒಂದು ನೌಕರಿ ಆಗಿರ್ಬೋದು, ಅಥವಾ ಒಂದು ಉದ್ಯೋಗ ಆಗಿರ್ಬೋದು, ಅಥವಾ ಒಂದು ವ್ಯವಹಾರ ಆಗಿರ್ಬೋದು, ಅಥವಾ ಕೃಷಿ ಒಳಗೆ ತೊಡಕೊಳ್ಬಹುದು. ಹಿಂಗೇನೋ ತಮ್ಮ ಕಾಲಿನ ಮ್ಯಾಗ ತಾವು ನಿಂತರು ಅಂತಂದ್ರೆ ಸ್ವತಂತ್ರವಾಗಿ ಅದಾರು ಅಂತ ಹೇಳ್ತೀವಿ. ಹಂಗ ಇಲ್ಲಿ ನಮ್ಮ ಅಟಮ್ ಕೂಡ ಸ್ವತಂತ್ರವಾಗಿ ಇರಬಹುದು ಅಥವಾ ಇರ್ಲಿಕ್ಕಿಲ್ಲ. ಸ್ವತಂತ್ರವಾಗಿ ಇರಬಹುದು ಅನ್ನೋದಕ್ಕೆ ಎಕ್ಸಾಂಪಲ್ಸ್ ಯಾವಪ್ಪ ಅಂದ್ರೆ ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಝೆನಾನ್, ರೆನಾನ್. ಅದೇ ರೀತಿ ಕಾರ್ಬನ್, ಸೋಡಿಯಂ, ಆಮೇಲೆ ಅಲ್ಯೂಮಿನಿಯಂ, ಐರನ್, ಇವೆಲ್ಲ ಇನ್ನು ಸ್ವತಂತ್ರವಾಗಿ ಸಿಗುದಿಲ್ಲ ಅನ್ನೋದಕ್ಕೆ ನೋಡಿ, ಹೈಡ್ರೋಜನ್ ಒಂದ ಐಟಮ್ ಸಿಗಂಗಿಲ್ಲ, ಆಕ್ಸಿಜನ್ ಒಂದ ಐಟಮ್ ಸಿಗಂಗಿಲ್ಲ, ಕ್ಲೋರಿನ್ ಒಂದ ಐಟಮ್ ಸಿಗಂಗಿಲ್ಲ. ತಿಳಿತಾ? ಸೊ ಇವೇನಪ್ಪ ಅಂತಂದ್ರೆ ದೇ ಡು ನಾಟ್ ಹ್ಯಾವ್ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್. ಒಂದ್ ಐಟಮ್ ಇದ್ದದ್ದು ಮತ್ತೊಂದು ಐಟಮ್ ಜೋಡಿ ಕೂಡಿಕೆಯಿಂದ ಒಂದು ಮಾಲಿಕ್ಯೂಲ್ ಅಂತ ಆಕೈತಿ. ಆ ಮಾಲಿಕ್ಯೂಲ್ ಸ್ಥಿರವಾಗಿರ್ತೈತಿ, ಸ್ಟೇಬಲ್ ಆಗಿರ್ತೈತಿ, ಸ್ವತಂತ್ರವಾಗಿ ಸಿಗುತ್ತೈತಿ. ತಿಳಿತಾ? ಸಿ ಇನ್ನು ಮಾಲಿಕ್ಯೂಲ್ ಅಂದ್ರೆ ಏನ? ಮಾಲಿಕ್ಯೂಲ್ ತಿಳಿತಾ? ಸಿ it is the smallest particle of a matter or substance. ಆಯ್ತಾ? ಏನು ಇಲ್ಲಿ ಸಬ್ಸ್ಟೆನ್ಸ್ ಅಂದಾಗ ಅದು ಎಲಿಮೆಂಟರ್ ಆಗಿರ್ಬೋದು ಅಥವಾ ಕಂಪೌಂಡರ್ ಆಗಿರ್ಬೋದು. ಅಂಡ್ ಇಟ್ ಹ್ಯಾಸ್ ಸ್ಟೇಬಲ್ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್. ಮಾಲಿಕ್ಯೂಲ್ ಅಂತ ಹೇಳಿ ತಗೊಂಡ್ರೆ ಅಂದ್ರೆ ಇಲ್ಲಿ ನೋಡಿ, ಹೈಡ್ರೋಜನ್ ಮಾಲಿಕ್ಯೂಲ್ ಸಿಗ್ತೈತಿ, ಆಕ್ಸಿಜನ್ ಮಾಲಿಕ್ಯೂಲ್ ಸಿಗ್ತೈತಿ, ಕ್ಲೋರಿನ್ ಮಾಲಿಕ್ಯೂಲ್ ಸಿಗ್ತೈತಿ, ನೈಟ್ರೋಜನ್ ಮಾಲಿಕ್ಯೂಲ್ ಸಿಗ್ತೈತಿ. ಅಥವಾ ಈಗ ಎರಡು ಹೈಡ್ರೋಜನ್ ಮತ್ತ ಒಂದು ಆಕ್ಸಿಜನ್ ಇವೆರಡು ಕೂಡ ಏನಾಗ್ಬೋದು H2O ಅಂತಕ್ಕಂತಹ ನೀರಿನ ಒಂದು ಅಣು ತಯಾರಾಗ್ತೈತಿ. ಆಯ್ತಾ? ಸಿ ವಾಟರ್ ಮಾಲಿಕ್ಯೂಲ್ ಅಂತ ಹೇಳ್ತೀವಿ, ವಾಟರ್ ಮಾಲಿಕ್ಯೂಲ್ ಅಂತ ಹೇಳ್ತೀವಿ. ಆಯ್ತಾ? ಸಿ the smallest particle of a substance, smallest particle of a substance. ಇಲ್ಲಿ ಸಬ್ಸ್ಟೆನ್ಸ್ ಅಂದಾಗ ಎಲಿಮೆಂಟರ್ ಆಗಿರ್ಬೋದು ಅಥವಾ ಕಂಪೌಂಡರ್ ಆಗಿರ್ಬೋದು. ಇವೆಲ್ಲ ಏನು?
ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ದ ಎಲಿಮೆಂಟ್ ಹೈಡ್ರೋಜನ್ ಎಲಿಮೆಂಟ್ ಒಂದು ಸಣ್ಣ ಮಾಲಿಕ್ಯೂಲ್ ಇದೆ ಹೌದಾ ಒಂದು ಮಾಲಿಕ್ಯೂಲ್ ಆಕ್ಸಿಜನ್ ಮಾಲಿಕ್ಯೂಲ್ ಕ್ಲೋರಿನ್ ಮಾಲಿಕ್ಯೂಲ್ ನೈಟ್ರೋಜನ್ ಮಾಲಿಕ್ಯೂಲ್ ಇವೆಲ್ಲ ಎಲಿಮೆಂಟ್ ಇದ್ದವು ಇದಕ್ಕೆ ಬಂದ್ರೆ ಕಂಪೌಂಡ್ ಯಾಕಂದ್ರೆ ಎರಡು ಬೇರೆ ಬೇರೆ ಪರಮಾಣುಗಳ ಕೂಡಿಕೆಯಿಂದ ಮೂಲ ವಸ್ತುಗಳ ಪರಮಾಣುಗಳ ಕೂಡಿಕೆಯಿಂದ ಒಂದೇನಾಗೈತಿ ಮಾಲಿಕ್ಯೂಲ್ ಅಂತ ಆಗೈತಿ ಎರಡು ಹೈಡ್ರೋಜನ್ ಹೌದಾ ಒಂದು ಆಕ್ಸಿಜನ್ ಕೂಡಿಕೆಯಿಂದ ವಾಟರ್ ಮಾಲಿಕ್ಯೂಲ್ ಅಂತ ಏನಾಗೈತಿ ಸೊ ಅದು ಸ್ಮಾಲೆಸ್ಟ್ ಪಾರ್ಟಿಕಲ್ ಅದೇನೈತಿ ಸ್ಟೇಬಲ್ ಐತಿ ಇಂಡಿಪೆಂಡೆಂಟ್ ಆಗಿ ಎಕ್ಸಿಸ್ಟ್ ಆಕೈತಿ ಮಾಲಿಕ್ಯೂಲ್ಸ್ ಯಾವಾಗಿದ್ರು ಇಂಡಿಪೆಂಡೆಂಟ್ ಆಗಿ ಎಕ್ಸಿಸ್ಟ್ ಆಗ್ತಾವ ಸಿ a molecule is a smallest particle of a substance here let me write it may be an element or compound bracket complete having independent existence see molecule andre a molecule is a smallest particle of a substance a substance elemental ಆಗಿರಬಹುದು ಅಥವಾ ಕಂಪೌಂಡರ್ ಆಗಿರಬಹುದು and that molecule is having what having independent existence is it clear definition of atom ಮತ್ತು definition of molecule now let us come to what is atomic mass ಪರಮಾಣು ದ್ರವ್ಯರಾಶಿ ಅಂದ್ರೆ ಏನ atomic mass what is atomic mass note atomic mass ಮೊದಲ ಡೆಫಿನೇಷನ್ ಬರೀತೇನೆ ಡೆಫಿನೇಷನ್ ಬರದ್ ಆದ ನಂತರ ಏನ್ ಮಾಡೋಣ ಅದರದ ಎಕ್ಸ್ಪ್ಲನೇಷನ್ ನೋಡೋಣ ಸಿ it is ಅಂದ್ರೆ atomic mass is it is the ratio of average mass of one atom average mass of one atom of an element to the 1/12 mass of 1/12 mass of one atom of carbon 12 isotope ನೋಡಿ ಏನು ಹಿಂಗೆ ಅಂದ್ರೆ ಈಗ ಹೈಡ್ರೋಜನ್ ಒಂದು ಅಟಮ್ ಹೌದಾ ಹೈಡ್ರೋಜನ್ ಒಂದು ಅಟಮ್ ಈ ಒಂದು ಹೈಡ್ರೋಜನ್ ಅಟಮ್ದು ಎವರೇಜ್ ಅಟಾಮಿಕ್ ಮಾಸ್ ತಗೋಬೇಕು ಎವರೇಜ್ ಮಾಸ್ ತಗೋಬೇಕು ಸರ್ ಎವರೇಜ್ ಮಾಸ್ ಅಂದ್ರೆ ಏನ ಯಾಕೆ ತಗೋಬೇಕು ಅದನ್ನ ಮುಂದೆ ನೋಡೋಣ ಸಿ ಇದರದ್ದು ಸರಾಸರಿ ದ್ರವ್ಯರಾಶಿ ಅಂತ ತಗೋಬೇಕು ಎವರೇಜ್ ಮಾಸ್ ಅಂತ ತಗೋಬೇಕು ಸೊ ಇದರದ್ದು ಒಂದು ಅಟಮ್ ಒಂದು ಹೈಡ್ರೋಜನ್ ಒಂದು ಅಟಮ್ ಒಂದು ಎವರೇಜ್ ಮಾಸ್ ಡಿವೈಡೆಡ್ ಬೈ 1/12 mass of one atom of carbon 12 ಕಾರ್ಬನ್ 12 ಯಾಕೆ ತಗೊಂಡ್ರು ಅಂತಂದ್ರೆ ಕಾರ್ಬನ್ ಈಸ್ ಇಟ್ ಕ್ಯಾನ್ ಬಿ ಈಸಿಲಿ ಹ್ಯಾಂಡಲ್ಡ್ ಇಂಡಿಪೆಂಡೆಂಟ್ ಆಗಿ ಎಕ್ಸಿಸ್ಟ್ ಆಕತಿ ಒಂದು ಕಾರ್ಬನ್ ಅಟಮ್ ಅಂತ ಹೇಳಿ ತಗೋಬಹುದು
ಆ ಒಂದು ಕಾರ್ಬನ್ ಅಟಮ್ ಅನ್ನ ಅದರದ್ದು ಮಾಸ್ ಕಂಡು ಹಿಡಿಬಹುದು. ಅದರ ಮಾಸ್ ಕಂಡು ಹಿಡಿದ್ರೆ ಅದರದ್ದು 1/12 ಮಾಸ್ ತಗೋಬಹುದು. ಸ್ಟ್ಯಾಂಡರ್ಡ್ಸ್ ಅಂತ ಹೇಳಿ ಬರ್ತಾವೆ. ಕಾರ್ಬನ್ ಸ್ಟ್ಯಾಂಡರ್ಡ್ ಅಂತ ಹೇಳಿ ಬರ್ತೈತಿ, ಆಕ್ಸಿಜನ್ ಸ್ಟ್ಯಾಂಡರ್ಡ್ ಅಂತ ಹೇಳಿ ಬರ್ತೈತಿ, ಕ್ಲೋರಿನ್ ಸ್ಟ್ಯಾಂಡರ್ಡ್ ಅಂತ ಹೇಳಿ ಬರ್ತೈತಿ. ಈ ಆಕ್ಸಿಜನ್ ಸ್ಟ್ಯಾಂಡರ್ಡ್ ಮತ್ತು ಕ್ಲೋರಿನ್ ಸ್ಟ್ಯಾಂಡರ್ಡ್ ಅನ್ನು ಬಿಟ್ಟುಕರಿಂದ ನಾವು ಕಾರ್ಬನ್ ಸ್ಟ್ಯಾಂಡರ್ಡ್ ಯಾಕೆ ತಗೊಂಡಿವಿ ಅಂತಂದ್ರೆ ಒಂದು ಆಟಮ್ ಅದು ಕಾರ್ಬನ್ ಏನು ಒಂದು ಆಟಮ್ ಐತಿ ಅದರದ್ದು ಎಕ್ಸಾಕ್ಟ್ ಮಾಸ್ ನಾವು ಕಂಡು ಹಿಡಿಬಹುದು. ಅದನ್ನ ಕಂಡು ಹಿಡಿದ ನಂತರ ಈಗ ನೋಡ್ರಿ, ನೀವು ಮಾರ್ಕೆಟ್ನಾಗ ಹೋದ್ರಿ ಅಂದ್ರೆ ಒಂದು ಸಕ್ರಿ ಅಂತ ಹೇಳಿ ತಗೋರಿ, ಅಥವಾ ಒಂದು ಬೆಲ್ಲ ಅಂತ ಹೇಳಿ ತಗೋರಿ, ಒಂದು ಉಪ್ಪು ಅಂತ ಹೇಳಿ ತಗೋರಿ, ಅಥವಾ ಕಾಯಿಪಲ್ಲೆ ಮಾರ್ಕೆಟ್ನಾಗ ಹೋದ್ರಿಪ್ಪ ಅಂತಂದ್ರ ಒಂದು ಬದ್ನಿಕಾಯಿ ಖರೀದಿ ಮಾಡ್ರಿ. ಏನೋ ಒಂದು ಖರೀದಿ ಮಾಡಿದ್ರಿ ಅಂದ್ರೆ 1 ಕಿಲೋ ಅಂತ ಹೆಂಗ್ ಇದನ್ನ ಮಾಡ್ತಾರೋ, ತಕ್ಕಡಿ ಒಳಗೆ ಒಂದು ಕಲ್ಲು ಇಡ್ತಾರ. ಈಗೆಲ್ಲ ಡಿಜಿಟಲ್ ಬಂದಾವ ಬಿಡ್ರಿ, ಅದನ್ನ ಬಿಟ್ಟು ಬಿಡ್ರಿ. ಮೊದ್ಲಿಂದ ತಕ್ಕಡಿ ಒಳಗ ಒಂದ್ ಕಡೆ ಆ ತೂಕದ ಕಲ್ಲು ಇಡ್ತಾರ, ಮತ್ತೊಂದು ಕಡೆ ನಿಮಗೆ ಬೇಕಾದಂತಹ ಸಾಮಗ್ರಿಯನ್ನ ತೂಕ ಮಾಡಿ ಕೊಡ್ತಾರ. 1 ಕಿಲೋ ಬೇಕಾಗಿತ್ತಂದ್ರೆ 1 ಕಿಲೋ ಕಲ್ಲು ಇಡುದು, 2 ಕಿಲೋ ಬೇಕಾಗಿತ್ತಂದ್ರೆ 2 ಕಿಲೋ ಕಲ್ಲು ಇಡುದು, 5 ಕಿಲೋ ಬೇಕಾಗಿತ್ತಂದ್ರೆ 5 ಕಿಲೋ ಕಲ್ಲು ಇಡುದು. ಅದು ಸ್ಟ್ಯಾಂಡರ್ಡ್. ಹೆಂಗ ಇಲ್ಲಿ ನಮ್ಮ ರಸಾಯನಶಾಸ್ತ್ರದೊಳಗ ಅಟಾಮಿಕ್ ಮಾಸ್ ಕಂಡುಹಿಡಿಯಕ್ಕೆ ಸ್ಟ್ಯಾಂಡರ್ಡ್ ಯಾವುದಪ್ಪ ಅಂತಂದ್ರೆ ಕಾರ್ಬನ್ 12 ಐಸೋಟೋಪ್. ಕಾರ್ಬನ್ 12 ಐಸೋಟೋಪ್. ಸೊ ಈ ರೀತಿಯಾಗಿ ಕಾರ್ಬನ್ 12 ಐಸೋಟೋಪ್ ಅನ್ನು ಯೂಸ್ ಮಾಡಿಕೊಂಡ ನಾವು ಯಾವುದೇ ಒಂದು ಅಟಾಮಿಕ್ ಮಾಸ್ ಯಾವ ರೀತಿಯಾಗಿ ಕಂಡುಹಿಡಿತೀವಪ್ಪ ಅಂತಂದ್ರೆ ನೋಡಿ, ಇದು ಡೆಫಿನೇಷನ್ ಆಯ್ತು. ಡೆಫಿನೇಷನ್ ಕೇಳಿ ಹೆಂಗ್ ಬರೀಬೇಕು? ಡಿಫೈನ್ ಅಟಾಮಿಕ್ ಮಾಸ್ ಅಂತಂದ್ರ ಇಟ್ ಈಸ್ ದ ರೇಷಿಯೋ ಆಫ್ average mass of one atom of an element to the 1/12 mass of one atom of carbon 12 ಅಂತ ಹೇಳ್ತೀವಿ. ಆಯ್ತಾ? ಸಿ ಇದನ್ನ ನಾವು ಬರೆಯೋದಂದ್ರೆ ಅಟಾಮಿಕ್ ಮಾಸ್ is equal to average mass of one atom of an element divided by ಏನ್ರಿ 1/12 1 divided by 12 1/12 ಹೌದಾ into mass of one atom of carbon 12 one atom of carbon 12. ಇದು ಫಾರ್ಮುಲಾ. ಅಟ್ಲೀಸ್ಟ್ ನಿಮಗೆ ನಾಳೆ ಎಕ್ಸಾಮ್ದಾಗ ಅಟಾಮಿಕ್ ಮಾಸ್ ಡೆಫಿನೇಷನ್ ಬರೀರಿ ಅಂತಂದ್ರೆ ನಿಮಗೆ ಬರಲಿಲ್ಲ ಅಂದ್ರೆ ಇಷ್ಟರ ಬರೆಯಕ್ಕೆ ಬರಬೇಕು. ಅಟಾಮಿಕ್ ಮಾಸ್ ಈಸ್ ಈಕ್ವಲ್ ಟು ವಾಟ್? ಈಸ್ ಈಕ್ವಲ್ ಟು ಎವರೇಜ್ ಮಾಸ್ ಆಫ್ ಒನ್ atom of an element divided by 1/12 mass of one atom of carbon 12. ಆಯ್ತಾ? ಸಿ ಇಲ್ಲಿ ಇದಕ್ಕೆ ನಾವು ಏನಂತ ಹೇಳ್ತೀವಪ್ಪ ಅಂತಂದ್ರೆ this 1/12 mass of one atom of carbon 12 is called as atomic mass unit. It is called as atomic mass unit. Nowadays, recently, this atomic mass unit, the term has been replaced by unified mass. See, note what is atomic mass unit or unified. Note. Now let us see what is atomic mass unit or unified mass. See, atomic mass unit. Atomic mass unit. We call it as AMU, or recently it has been replaced as unified mass. Simply U. See, here note 1 AMU is defined as 1/12
1/12 mass of one atom of carbon 12 isotope. What is atomic mass in it? Right? See, what is its value antandra? Its value is 1 AMU. Adar value baridandra 1 AMU, or that is equal to 1 U. AMU athwa U ಎರಡು ಒಂದ. That is equal to 1.6606 into 10 to the power minus 24 gram. What is the value of one atomic mass in it? One atomic mass in it is equal to 1.66056 into 10 to the power minus 24 gram. Is it right? ಈಗ ಈ ವ್ಯಾಲ್ಯೂ ಇಟ್ಕೊಂಡ ನೋಡಿ, ರಿಲೇಟಿವ್ ಅಟಾಮಿಕ್ ಮಾಸ್ ಇದೇನು ಬರೆದಿರುತ್ತೆ, ಯಾಕಂದ್ರೆ ಇಟ್ ಈಸ್ ಇನ್ ರಿಲೇಷನ್ ವಿತ್ 1/12 mass of one atom of carbon 12. So therefore relative atomic mass, ಇದಕ್ಕೆ atomic mass ಅಂತ ಅಷ್ಟೇ ಅನ್ನಬಾರದು, ರಿಲೇಟಿವ್ ಅಟಾಮಿಕ್ ಮಾಸ್ ಯಾವುದನ್ನ ಸ್ಟ್ಯಾಂಡರ್ಡ್ ಆಗಿ ತಗೊಂಡಿವಿ, ಕಾರ್ಬನ್ 12 ನ ಸ್ಟ್ಯಾಂಡರ್ಡ್ ಆಗಿ ತಗೊಂಡಿವಿ. So therefore relative atomic mass of hydrogen is equal to ನಮಗೆ ಏನು ಗೊತ್ತಿರಬೇಕ್ರಿ, ಫಸ್ಟ್ average mass of one atom of hydrogen. So that is average mass of one atom of hydrogen divided by 1/12 mass, that is 1 divided by 12 into mass of one atom of carbon 12. Right? See, what is its value antandra? That is 1.6736 into 10 to the power minus 24. 1.6736 into 10 to the power minus 24 divided by ಇದೇನಿದೆ ವ್ಯಾಲ್ಯೂ ಏನು ಬರೋದಲ್ಲ, ಇದು average mass of one atom of hydrogen. ಹೈಡ್ರೋಜನ್ ಒಂದು atom ತಗೊಂಡ್ರೆ ಅಂದ್ರೆ ಅದರ average mass ತಗೊಂಡ್ರೆ ಅಂದ್ರೆ ಎಷ್ಟು ಬರ್ತೈತಿ, 1.6736 into 10 to the power minus 24 grams. ಆಯ್ತಾ? See, ಇನ್ನ 1/12 mass of one atom of carbon 12 ಅಂದ್ರೆ ಏನಂದ್ರೆ one atomic mass. ಅದರ ವ್ಯಾಲ್ಯೂ ಎಷ್ಟು? ಅದರ ವ್ಯಾಲ್ಯೂ 1.66056 into 10 to the power minus 24 gram. ಏನಾಯ್ತು? ಈ 10 to the power minus 24, ಈ 10 to the power minus 24, ಈ ಗ್ರಾಮ ಕ್ಯಾನ್ಸಲ್ ಆಯ್ತು. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ what you are going to get? You are going to get 1.0078 AMU ಅಂತ ಹೇಳ್ತೇವೆ. ಅಥವಾ ಇದನ್ನ ಇನ್ನೊಂದು ರೌಂಡ್ ಆಫ್ ಮಾಡಿದ್ವಿ ಅಂದ್ರೆ ನಿನ್ನೆ ಕ್ಲಾಸ್ ನೋಡಿದ್ರೆ ನೋಡಿ, ರೌಂಡಿಂಗ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್. ಈಗ ನಮಗೆ 4 ಡಿಜಿಟ್ ಬರಿಬೇಕಾಗೈತಿ. 4 ಡಿಜಿಟ್ ಬರಿದಾದ್ರೆ ಇದನ್ನ ಲಾಸ್ಟ್ 8 ಬಿಡಬೇಕಾಗೈತಿ. 1.0078 ಐತ್ಲ, ಈ 8 ಬಿಡಬೇಕಾಗೈತಿ. ಇದನ್ನ ಬಿಡುದಾದ್ರೆ ಏನು ಮಾಡಬೇಕು? ಹೌದಾ? ಇದೇನೈತಿ? ಇಟ್ ಈಸ್ ಗ್ರೇಟರ್ ದನ್ 5. ಸೊ ಇದರ ಬಿಡುದಾದ್ರೆ ಏನು ಮಾಡಬೇಕು? ಅದಕ್ಕಿಂತ ಪ್ರೀವಿಯಸ್ ಡಿಜಿಟ್ ನ 1 ಯೂನಿಟ್ ಹೆಚ್ಚು ಮಾಡಿದ್ರಿ. ನೋ, ದಟ್ ಈಸ್ 1.0078
008 ಯು. ಮ್ಯಾಲ AN ಅಂತ ಹೇಳ್ಬಾರ್ದು, ಕೆಳಗ ಯು ಅಂತ ಹೇಳ್ಬಾರ್ದು. ಎರಡು ಒಂದ. ಅಟಾಮಿಕ್ ಮಾಸ್ ಯೂನಿಟ್ ಅಂತ ಇಲ್ಲಿ ಹೇಳ್ತೀವಿ ಅಥವಾ ಯೂನಿಫೈಡ್ ಮಾಸ್ ಅಂತ ಇಲ್ಲಿ ಹೇಳ್ತೀವಿ. ಇಸ್ ಇಟ್ ಕ್ಲಿಯರ್? ಥ್ಯಾಂಕ್ ಯು. ನಾಳೆ ಕ್ಲಾಸ್ನಾಗ ಏನು ಮಾಡೋಣಪ್ಪ ಅಂತಂದ್ರೆ ಮಾಲಿಕ್ಯುಲರ್ ಮಾಸ್ ಅಂದ್ರೆ ಏನು ಅನ್ನೋದು ನೋಡೋಣ. ಇಸ್ ಇಟ್ ಕ್ಲಿಯರ್? ಥ್ಯಾಂಕ್ ಯು. ಒನ್ ಸೆಕೆಂಡ್.